ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ಅಕ್ಕ ಮನೆಯ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಅಕ್ಕವ್ರ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಹಾಗಾಗಿ ಬಂದಿದ್ದೀನಿ. ಸಂಡೇ ಗೃಹ ಪ್ರವೇಶ ಇರೋದು. ನಾನು ಒಂದು ವಾರಕ್ಕೆ ಮುಂಚೆನೇ ಬಂದೆ. ಇನ್ನೂ ಬೇಗ ಬರಬೇಕಾಗಿತ್ತು, ಆದರೆ ಫಂಕ್ಷನ್ ಮೇಲೆ ಫಂಕ್ಷನ್ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ನಮ್ಮ ಅಣ್ಣನ ಮಗಳದ್ದು ಮದುವೆ ಮುಗಿಸ್ಕೊಂಡ ತಕ್ಷಣ ಇಲ್ಲಿಗೆ ಡೈರೆಕ್ಟಾಗಿ ಬಂದೆ. ಈಗ ನಮ್ಮ ಅಕ್ಕವ್ರ ಮನೇಲಿ ಡೈಲಿ ಗಂಜಿ, ಬೆಳಿಗ್ಗೆ ಟೈಮು ಕಾಫಿ ಕಡಿಮೆ ಅವ್ರ ಮನೇಲಿ ಕುಡಿಯೋದು. ರಾಗಿ ಗಂಜಿ ಕಂಪಲ್ಸರಿ ಮಾಡ್ತಾರೆ ಡೈಲಿನ. ಬೆಳಿಗ್ಗೆ ಎಲ್ಲರೂ ರಾಗಿ ಗಂಜಿ ಕುಡಿತಾ ಇದ್ವಿ. ನಮ್ಮ ಅಕ್ಕ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಅಂತೇಳ್ಬಿಟ್ಟು ತರಕಾರಿ ಹಚ್ತಾ ಇದ್ದಾಳೆ. ಇವತ್ತು ಬೆಳಗ್ಗೆ ತಿಂಡಿಗೆ ಬದನೆಕಾಯಿ ಪಲ್ಯ, ಹಾಗೆ ಚಪಾತಿ ಮಾಡ್ತಾಯಿದ್ದೀವಿ. ಚಪಾತಿ ಹಿಟ್ಟು ಸಹ ನಮ್ಮ ಅಕ್ಕ ಆಗಲೇ ಕಲಸಿಟ್ಟಿದ್ದಾಳೆ, ಈಗ ಮಾಡಬೇಕು. ಬೆಳಿಗ್ಗೆ ಕುತ್ಕೊಂಡಿದ್ವಿ ಮಾತಾಡೋಕ್ಕೆ, ಇನ್ನು ರೆಡಿ ಆಗಿಲ್ಲ ಅಂಗಡಿಗೆ ಹೋಗಕ್ಕೆ. ಆಯ್ತು ಪೇರೆಂಟ್ಸ್, ನಮ್ಮ ಮಾಮ ಇವರು ಕ್ರಿಕೆಟ್ ಆಡಕ್ಕೆ ಹೋಯ್ತೀವಿ ಬೆಳಿಗ್ಗೆ. ಡಕ್ಔಟ್ ಆಗ ನನ್ನ ಬಾಲಿಗೆ. ನನ್ನ ತಮ್ಮ ಗಿರಿ ಅಕ್ಕರ ಮನೆಯಲ್ಲೇ ಇದ್ದಾನೆ, ಮೆಡಿಕಲ್ ಶಾಪ್ ನೋಡ್ಕೊಳ್ತಾನೆ. ಈಗ ಬೆಳಿಗ್ಗೆ 7:15 ಅವ್ನು ಅಂಗಡಿಗೆ ಹೋಗೋದು. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇತ್ತು, ಹಂಗಾಗಿ ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ತುಂಬ ಕಾಮಿಡಿ ಮಾಡ್ತಾನೆ. ನಾನು ಸುಮಾರು ದಿನ ಆಗಿತ್ತು ಇಲ್ಲಿಗೆ ಬಂದು. ಮೊನ್ನೆ ಬಂದು ಅರ್ಜೆಂಟಲ್ಲಿ ಹಂಗೆ ಹೋದೆ, ಹಂಗಾಗಿ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಟೈಮ್ ಇದೆ ಅಂತೇಳ್ಬಿಟ್ಟು. ಈಗ ನಾನು ನಮ್ಮ ಅಕ್ಕ ಚಪಾತಿ ಮಾಡಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ವಿ. ಇದು ಚಪಾತಿ ಉಜ್ಜೋ ಲಟ್ಟಣಿಕೆಗೆ ಈ ಥರ ಕವರ್ ಸುತ್ತಿದ್ವಿ. ಈ ಥರ ಕವರ್ ಸುತ್ತೋದ್ರಿಂದ ಚಪಾತಿ ಉಜ್ಜೋದಕ್ಕೆ ಬೇಗ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂಟ್ಕೊಳ್ಳೋದಿಲ್ಲ ಲಟ್ಟಣಿಗೆಗೆ ಕವರ್ ಸುತ್ತಿರೋದ್ರಿಂದ. ಬೇಗ ಬೇಗ ಲಟ್ಸಾಕ್ಬೋದು. ಈ ಐಡಿಯಾ ಕೊಟ್ಟಿತ್ತು ಆಶಕ್ಕ ಅಂತೇಳ್ಬಿಟ್ಟು. ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಮ್ಮ ಫ್ಯಾಮಿಲಿ ಫ್ರೆಂಡು ಆಶಕ್ಕ ಅಂತೇಳ್ಬಿಟ್ಟು ಸುಮಾರು 15 ವರ್ಷದಿಂದ ನಮಗೆ ಪರಿಚಯ. ಸ್ವಂತ ಅಕ್ಕ ತಂಗಿಯರ ಥರ ಇರ್ತೀವಿ. ತುಂಬ ಚೆನ್ನಾಗಿ ಅವ್ರಿಗೂ ನಮಗೂ ಬಾಂಡಿಂಗ್ ಇದೆ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಲಾಸ್ಟಲ್ಲಿ ಅವ್ರನ್ನ. ನಾನು ಅಕ್ಕ ಚಪಾತಿ ಎಲ್ಲ ಮಾಡಿ ತಿಂದಾದಮೇಲೆ ಈಗ ಗೃಹ ಪ್ರವೇಶ ಇನ್ನೊಂದು 4-5 ದಿನ ಇದೆ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಕ್ಕರು ಕಟ್ಟಿರೋ ಮನೆಯೇ ಕೊಂಡ್ಕೊಂಡಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಅಂದರೆ ಸುಮಾರಾಗಲೇ ಒಂದು 6 ವರ್ಷ 7 ವರ್ಷ ಆಗಿದೆ ಈ ಮನೆ ಕಟ್ಟಿ. ಈಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಕ್ಕ ಎಲ್ಲ ಕಿಟಕಿಯೆಲ್ಲ ಕ್ಲೀನ್ ಮಾಡಿ ಸ್ಕ್ರೀನ್ ಹಾಕ್ತಾಯಿದ್ದಾಳೆ. ನಾನು ಒಂದು ಕಡೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಊರಿಂದ ತಂದಿದ್ರು ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ಕಡೆ ಬೇಳೆ ಸಹ ಬೇಯಿಸಿಟ್ಟಿದ್ನಿ. ಈಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೆ. ಖುಷಿ ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಕೇಳಿದ್ಲು, ಹಂಗಾಗಿ ಅಕ್ಕ ರೆಡಿ ಮಾಡ್ತಾಯಿದ್ದಾಳೆ. ಖುಷಿಗೆ ಹುಷಾರಿಲ್ಲ, ಅವಾಗಲೇ 2 ದಿನದಿಂದ ಜ್ವರ ಬರ್ತಾಯಿದೆ. ಅವಳು ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಊಟನೇ ಬಿಡ್ತಾಳೆ, ಏನೂ ತಿನ್ನಲ್ಲ. ಹಾಗಾಗಿ ಅವಳು ಕೇಳಿದ ತಕ್ಷಣ ರೆಡಿ ಮಾಡ್ತಾಯಿದ್ದಾಳೆ. ಡ್ರೈ ಫ್ರೂಟ್ಸು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ವಾಲ್ನಟ್ಟು, ಪಿಸ್ತಾ ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕಾಯಿಸಿರೋ ಹಾಲಿಗೆ ಹಾಕ್ತಾಯಿದ್ದಾಳೆ. ಹಾಕ್ಬಿಟ್ಟು ಈಗ ರುಚಿಗೆ ಬೆಲ್ಲ ಹಾಕ್ತಾಯಿದ್ದಾಳೆ. ಬೆಲ್ಲನ ಹಾಕ್ಬಿಟ್ಟು ಸ್ಟವ್ ಸ್ವಿಚ್ ಆಫ್ ಮಾಡಿಬಿಡ್ತಾಳೆ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಬಿಟ್ಟು ಮಿಲ್ಕ್ ಶೇಕು ರೆಡಿ ಮಾಡ್ತಾಳೆ. ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಮಾತ್ರ ತುಂಬ ಇಷ್ಟಪಟ್ಟು ಕುಡಿತಾಳೆ, ಚೆನ್ನಾಗಿರುತ್ತೆ. ಖುಷಿಗೂ ಮಹತ್ಗೂ ರೆಡಿ ಮಾಡ್ತಾಯಿದ್ದಾಳೆ. ಈಗ ನಾನು ಅನ್ನ ಸಾಂಬಾರು ಆಗಿತ್ತು. ಪ್ರತೀಕನಿಗೆ ಊಟ ತಿನ್ನಿಸ್ಬಿಟ್ಟು ಆಮೇಲೆ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಪ್ರತೀಕನಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ನಮ್ಮ ಅಕ್ಕವ್ರ ಮನೆ ಎದುರುಗಡೆ ಮನೆಯದಿದು, ರಾಕಿ ಅಂತೇಳ್ಬಿಟ್ಟು ಈ ಡಾಗ್ನ ಹೆಸರು. ಪ್ರತೀಕ ಊಟ ತಿನ್ನಬೇಕಂದ್ರೆ ಇದ್ರ ಹತ್ರ ಬರಲೇಬೇಕು, ಹಂಗಾಗಿ ಹೊರ್ಗಡೆನೇ ಕರ್ಕೊಂಡು ಬಂದುಬಿಟ್ಟು ಊಟ ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ಮುದ್ದೆ ಮಾಡಬೇಕೀಗ ನಾನು. ಈಗ ಹರ್ಷು ಸಹ ಅಂಗಡಿಗೆ ಹೋಗಿದ್ದ, ಬಂದ. ಈಗ ಒಬ್ಬೊಬ್ಬರೇ ಊಟಕ್ಕೆ ಬರ್ತಾಯಿದ್ದಾರೆ. ಮುದ್ದೆ ತೊಳಸ್ಬೇಕೀಗ. ಪ್ರತೀಕನಿಗೆ ಊಟ ಮಾಡಿಸ್ಬಿಟ್ಟು ಈಗ ಮುದ್ದೆ ಸಹ ತೊಳಸ್ತಾ ಇದ್ದೀನಿ. ನಮ್ಮ ಅಕ್ಕವ್ರ ಮನೆಯಲ್ಲಿ ಒಂಥರ ಹಳ್ಳಿ ಮನೆ ಇದ್ದಂಗೆ 3 ಟೈಮು ಅಡುಗೆ ಮಾಡ್ತಾ ಇರಬೇಕು. ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಮುದ್ದೆನೇ ಜಾಸ್ತಿ ನಮ್ಮ ಅಕ್ಕವ್ರ ಮನೆಯಲ್ಲೂ. ಈಗ ನಾನು ಮುದ್ದೆ ತೊಳಸ್ಬಿಟ್ಟು ಪ್ರತೀಕನಿಗೆ ಊಟ ತಿನ್ನಿಸ್ದೆ. ಅದಾದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಈಗ ಬಟ್ಟೆ ಹಾಕ್ತಾಯಿದ್ದೀನಿ. ಖುಷಿಗೆ ಮಿಲ್ಕ್ ಶೇಕ್ ಮಾಡಿದ್ಲು ನಮ್ಮಕ್ಕ, ಈಗ ಕೊಡ್ತಾಯಿದ್ದಾಳೆ. ಪ್ರತೀಕನಿಗೆ ಕುಡಿಸು ಅಂತ ಹೇಳ್ಬಿಟ್ಟು ಕೊಟ್ಟಳು, ಆದರೆ ಅವ್ನು ಕುಡಿಲಿಲ್ಲ. ಮಹತ್ತು ಮತ್ತು ಖುಷಿ ಇಬ್ಬರೇ ಕುಡಿದ್ರು. ನಾನು ಸ್ವಲ್ಪ ಕುಡಿದೆ, ತುಂಬ ಚೆನ್ನಾಗಿತ್ತು. ಇವಳು ಊಟ ತಿನ್ನೋದು ಕಡಿಮೆ. ಈ ಥರ ಡ್ರೈ ಫ್ರೂಟ್ಸು, ಮಿಲ್ಕ್ ಶೇಕು, ಫ್ರೂಟ್ಸು, ವೆಜಿಟೇಬಲ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾಳೆ. ಊಟ ಅಷ್ಟಕ್ಕಷ್ಟೇ ಇವಳು ತಿನ್ನೋದು. ಈಗ ಊಟ ಎಲ್ಲ ಆದಮೇಲೆ ಸಾಯಂಕಾಲ ಸ್ವಲ್ಪ ಅಕ್ಕಿ ಇತ್ತು ಕ್ಲೀನ್ ಮಾಡೋದು. ಸಿರದಿಂದ ನಮ್ಮ ಭಾವ ಹಾಕ್ಕೊಬಂದಿದ್ರು, ಅದನ್ನ ಈಗ ಕ್ಲೀನ್ ಮಾಡ್ತಾಯಿದ್ವಿ. ಸ್ವಲ್ಪ ಒಂದೊಂದು ಹುಳ ಕಾಣಿಸ್ತಾ ಇತ್ತು ಕಪ್ಪುದು, ಹಾಗಾಗಿ ಕೇರ್ಬಿಟ್ಟು ಇಡೋಣ ಅಂತೇಳ್ಬಿಟ್ಟು ಅಕ್ಕಿ ಕೇರ್ತಾಯಿದ್ನಿ. ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಬೆಳಗ್ಗೆನೇ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ತಿಂಡಿ ಕಡಿಮೆ ನಮ್ಮ ಅಕ್ಕವ್ರ ಮನೆಯಲ್ಲಿ. ಮಕ್ಳಿಗೆ ಸ್ಕೂಲಿಲ್ಲ ಅಂತಂದರೆ ಡೈರೆಕ್ಟ್ ಅಡುಗೆನೇ ಮಾಡೋದು. ನಮ್ಮ ಮನೆಯಲ್ಲೂ ಅಷ್ಟೇ, ನಾನು
ಮಹತ್ಗೆ ಸ್ಕೂಲ್ ಇಲ್ಲಾಂದರೆ ಡೈರೆಕ್ಟ್ ಅಡುಗೆನೇ ಮಾಡ್ತೀನಿ. ಇಲ್ಲಿ ಅಷ್ಟೇ ಒಂದೇ ಸಲ ಅಡುಗೆನೇ ಮಾಡಿಬಿಡ್ತಾರೆ. ಇವ್ರ ಮನೆಗೆ ತಿಂಡಿ ತುಂಬ ಕಡಿಮೆ ತಿನ್ನೋದು. ನಮ್ಮ ಭಾವ ಅಂತೂ ತಿನ್ನೋದೇ ಇಲ್ಲ. ಅವ್ರಿಗೆ ಮುದ್ದೆ ಅನ್ನ ಸಾಂಬಾರು ಇರಬೇಕು, ಅದರಲ್ಲೂ ಮುದ್ದೆನೇ ಅವರು ತುಂಬ ಇಷ್ಟಪಡೋದು. ಹಾಗಾಗಿ ಬೆಳಿಗ್ಗೆನೂ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡ್ತಾಯಿದ್ವಿ. ತುಂಬ ಕೆಲಸ, ಗೃಹ ಪ್ರವೇಶ ಬೇರೆ ಹತ್ರಕ್ಕೆ ಬರ್ತಾಯಿದೆ, ಮನೆ ಕೆಲಸ ಏನೂ ಆಗಿಲ್ಲ, ಒಬ್ಬೊಬ್ಬರು ಒಂದೊಂದು ಮಾಡ್ತಾಯಿದ್ವಿ. ಈಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಇನ್ನೂ ಗೃಹ ಪ್ರವೇಶಕ್ಕೆ ಮನೆ ಅಕ್ಕಪಕ್ಕ ಇರೋರನ್ನ ಯಾರನ್ನೂ ಇನ್ನೂ ಕರೆದಿರಲಿಲ್ಲ. ಹಂಗಾಗಿ ನಂಗೆ ಕರೆದು ಬರ್ತೀನಿ ಅಂತೇಳ್ಬಿಟ್ಟು ಅವಳು ರೆಡಿ ಆಗ್ತಾಯಿದ್ದಾಳೆ. ನಾನು ಈ ಕಡೆ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ನಿ. ಈಗ ನಮ್ಮ ಅಕ್ಕನೂ ಸಹ ರೆಡಿಯಾಗಿಬಿಟ್ಟು ಹೊರಟಿದ್ದಾಳೆ ಕರೆಯೋದಕ್ಕೆ. ಪ್ರತೀಕ್ನ ನಮ್ಮ ಅಕ್ಕ ಕರ್ಕೊಂಡು ಹೋಗಿದ್ಲು ಜೊತೆಗೆ, ಹಂಗಾಗಿ ನನಗೆ ಅಡುಗೆ ಮಾಡೋದಕ್ಕೆ ಈಸಿ ಆಯಿತು. ಈಗಾದರೆ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರಿಗೆ ಖಾರಕ್ಕೆ ರೆಡಿ ಮಾಡ್ತಾಯಿದ್ನಿ. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಕಡಲೆ ಬೀಜ, ತೆಂಗಿನಕಾಯಿ ತುರಿ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಿಕ್ಸಿಗೆ ಹಾಕಿ ಸಪ್ಪೆಸರು ಬಸ್ತಿರ್ತೀವಲ್ವ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಬಸ್ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ವರ್ಷ ಏನೋ ತರಲೆ ಮಾಡ್ತಾ ಇದ್ದಾನೆ, ನನ್ನ ಚಾನಲ್ನ ಏನೋ ಬೈದಿದ್ದೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ ನೋಡಿ. ಹೀಗಾದರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಸಹ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಕಡೆ ಸೊಪ್ಪಿಗೆ ಸಹ ಒಗ್ಗರಣೆ ಹಾಕ್ತೆ. ತೆಂಗಿನಕಾಯಿ ತುರಿ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡಿದ್ದೆ. ಸ್ವಲ್ಪ ಜನ ಜಾಸ್ತಿ, ಸೊಪ್ಪು ಕಡಿಮೆ ಇತ್ತು, ಹಂಗಾಗಿ ಸ್ವಲ್ಪ ಕಾಯಿನ ಜಾಸ್ತಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೆ, ಚೆನ್ನಾಗಿತ್ತು. ಸೊಪ್ಪಿಗೆ ಒಗ್ಗರಣೆ ಹಾಕ್ಬಿಟ್ಟು ಈಗ ಮುದ್ದೆ ಸಹ ತೊಳಸ್ತಾ ಇದ್ದೀನಿ. ಆಗಲೇ ಊಟಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಅಂದರೆ ಬೇಗನೆ ಹೊಟ್ಟೆ ಹಶ್ವಾಗುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ. ಬೆಳಗ್ಗೆನೇ ಮಾಡಿದ್ದೆ, ಅವಾಗಲೇ 9:30ಗೆಲ್ಲ ಮುದ್ದೆ ತೊಳಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸಹ ಬರ್ತೀನಿ ಅಂತ ಹೇಳಿದರು. ಅವರು ಬಸ್ಸಾಂಬಾರು ಅಂದ ತಕ್ಷಣ ಇಲ್ಲಿಗೆ ಬರ್ತೀನಿ ಊಟಕ್ಕೆ ಅಂತ ಹೇಳಿದರು, ವೈಟ್ಫೀಲ್ಡಿಂದ. ಅಂದರೆ ಅವ್ರಿಗೆ ಈ ಕಡೆನೇ ಕೆಲಸ ಇತ್ತು, ಹಂಗಾಗಿ ಬಸ್ಸಾಂಬಾರು ಅನ್ನೋದಕ್ಕೆ ನಾನು ಅಲ್ಲೇ ಊಟ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಬಂದರು. ಅವ್ರು ಬಂದಮೇಲೆ ಮತ್ತೆ ಬಿಸಿ ಮುದ್ದೆ ಮಾಡಿದ್ದೆ. ಲೇಟ್ ಆಗುತ್ತೆ ಬರೋದು ಅಂತೇಳಿದರು. ಅವರು ಆವಾಗಲೇ 10:30 11 ಗಂಟೆ ಆಗಿತ್ತು. ಅವ್ರು ಬಂದಮೇಲೆ ಮತ್ತೆ ಮುದ್ದೆ ಮಾಡಿದ್ದೆ. ಈಗ ಅಜ್ಜಿ ತಾತನಿಗೆ ಊಟಕ್ಕೆ ಇಟ್ಕೊಟ್ಟೆ. ಚೆನ್ನಾಗಿತ್ತು ಬಸ್ಸಾಂಬಾರು ಮುದ್ದೆ. ನಮ್ಮ ವರ್ಷು, ಖುಷಿ, ಮಹತ್ ಸಹ ಊಟ ಮಾಡ್ರಿ ಅಂದರೆ ಈಗ ನೋಡಿ ಅವ್ರಿಗೆ ಮಧುಗೌಡ ಬ್ಲಾಗ್ಸ್ ಅಂದರೆ ತುಂಬ ಇಷ್ಟ. ನಿಖಿಲ್, ನಿಶಾ ಹಾಗೆ ಮಧುಗೌಡದು ನಾನು ಟಿ ವಿಯಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ವರ್ಷಿಗೆ ವೀಡಿಯೋ ಅಂದರೆ ಇಷ್ಟ ಆಗಲ್ಲ. ವೀಡಿಯೋ ಮಾಡ್ತಾಯಿದ್ರೆ ಅವನು ಮುಖ ಮುಚ್ಕೊಂಡ್ಬಿಡ್ತಾನೆ. ನಮ್ಮ ಖುಷಿಗೆ ಇಷ್ಟ, ಅವಳು ಆಯ್ ಮಾಡ್ತಿರ್ತಾಳೆ. ನಾನು ಯಾವಾಗ ವೀಡಿಯೋ ಮಾಡಿದ್ರು ಆಯ್ ಮಾಡ್ತಾ ಇರ್ತಾಳೆ. ಊಟ ಮಾಡಿರಿ ಅಂದರೆ ವ್ಲಾಗ್ಸ್ ನೋಡ್ತೀವಿ ಅಂತೇಳ್ಬಿಟ್ಟು ಅವ್ರದ್ದು ಚಾನಲ್ ನೋಡ್ತಾಯಿದ್ರು. ಈಗ ನಮ್ಮದು ಊಟ ಎಲ್ಲ ಆದಮೇಲೆ ನಾನು ಹೊರ್ಗಡೆನೇ ಪಾತ್ರೆ ಜಾಸ್ತಿ ಇತ್ತು ಇವತ್ತು ಪಾತ್ರೆ, ಹಂಗಾಗಿ ಹೊರ್ಗಡೆನೇ ಇಟ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಮನೆ ಒಳಗಡೆನೇ 2 ಸಿಂಕ್ ಇದೆ, ಆದರೆ ನಾನಿವತ್ತು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೊರ್ಗಡೆನೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಇಟ್ಕೊಂಡು ತೊಳಿತಾ ಇದ್ದೀನಿ. ಬಸ್ಸಾಂಬಾರು ಮಾಡಿದರೆ ಪಾತ್ರೆಗಳು ರಾಶಿ ಬೀಳ್ತವೆ. ಈಗ ನಮ್ಮ ಮನೆಯವ್ರು ಸಹ ಬಂದರು. ಹಾಗೆ ನಮ್ಮ ಅಕ್ಕರು ಕರೆಯೋದಕ್ಕೆ ಹೋಗಿದ್ದರು, ಅವರು ಬಂದರು. ಈಗ ಇವ್ರು ಬಂದಮೇಲೆ ಮತ್ತೆ ಮುದ್ದೆ ಮಾಡಿ ಬಿಸಿದು ಊಟ ಮಾಡಿದ್ದಾಯಿತು. ಖುಷಿಗೂ ಮಹತ್ಗೆ ಹುಷಾರಿರಲಿಲ್ಲ, ಹಂಗಾಗಿ ನಮ್ಮ ಭಾವ ಮಾತ್ರೆ ಕೊಡ್ತಾ ಇದ್ದಾರೆ ಇಬ್ಬರಿಗೂ. ಈಗ ಕಾವೇರಿ ನೀರು ಬಿಟ್ಟಿದ್ದಾರೆ, ಸಂಪಲ್ಲಿ ಬರ್ತಾ ಇದೆ. ಪೈಪ್ ಹಾಕಿರೋದು ನಮ್ಮ ಅಕ್ಕರ ಎದುರುಗಡೆ ಮನೆಯವ್ರಿಗೆ. ಅವರು ಬೆಳಗ್ಗೆಯಿಂದ ಟ್ಯಾಂಕರ್ ಹೊಡ್ತಿದ್ರು, ಹಂಗಾಗಿ ಸಂಪು ಫುಲ್ಲಾಗಿಬಿಟ್ಟಿತ್ತು. ಸಂಪು ತುಂಬಿರಲಿಲ್ಲ, ಹಂಗಾಗಿ ಅಲ್ಲಿಂದ ಪೈಪ್ ಹಾಕ್ಕೊಂಡಿದ್ದಾರೆ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕರಿಗೂ ಬೋರೂ ಇದೆ. ಈಗ ವಾರಕ್ಕೆ 1 ಟೈಮು ಕಾವೇರಿ ನೀರು ಬಿಡ್ತಾರಂತೆ. ಇವರೇ ನೋಡಿ ಆಶಕ್ಕ ಅಂತೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಫ್ರೆಂಡು. ಸುಮಾರು 15 ವರ್ಷದಿಂದ ನಮಗೆ ಪರಿಚಯ. ಅಕ್ಕ ತಂಗಿಯರ ಥರ ಇರ್ತೀವಿ, ಚೆನ್ನಾಗಿರ್ತೀವಿ. ಇವರು ಅಕ್ಕರ ಮನೆಗೆ ಬಂದರೆ ಕುತ್ಕೊಳ್ಳೋದೇ ಇಲ್ಲ, ಏನಾದರೂ ಒಂದು ಮಾಡ್ತಾಯಿರ್ತಾರೆ. ಇವಕ್ಕ ರೊಟ್ಟಿ ಮಾಡೋದು ನನಗೆ ತುಂಬ ಇಷ್ಟ. ರೊಟ್ಟಿ ಮತ್ತು ಒಬ್ಬಟ್ಟು ಸಖತ್ತಾಗಿ ಮಾಡ್ತಾರೆ. ಈಗ ಇವ್ರು ನಾನು ಬಂದಿರೋದಕ್ಕೆ ಬಂದರೆ 1 ಸೆಕೆಂಡು ಕುತ್ಕೊಳ್ಳಲ್ಲ. ಬಂದ ತಕ್ಷಣ ನಾನು ಈರುಳ್ಳಿ ಕಟ್ ಮಾಡ್ತೀನಿ ಕೊಡು ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ನಾನು ಹೆಸ್ರು ಕಾಳು ಮೊಳಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಅನ್ನ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಖುಷಿ ನನಗೆ ಮುದ್ದೆ ಬೇಡ ರೊಟ್ಟಿ ಬೇಕು ಅಂತೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಹಾಗಾಗಿ ಬಾಣಲಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಬೆಳಿಗ್ಗೆ ನಮ್ಮ ಅಕ್ಕ ಪಡ್ಡು ಮಾಡೋಕ್ಕಂತೇಳ್ಬಿಟ್ಟು ತರಿಸಿದ್ಲು. ಸ್ವಲ್ಪ ಜಾಸ್ತಿ ಇತ್ತು, ಹಂಗಾಗಿ ಬಾಣಲಿ ರೊಟ್ಟಿಗೂ ಆಗುತ್ತೆ ಅಂತೇಳ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೆ. ಈಗ ಆಶಕ್ಕ ಈರುಳ್ಳಿ ಕಟ್ ಮಾಡ್ತಾಯಿದ್ದಾರೆ. ಈ ಕಡೆ ಹೆಸ್ರು ಕಾಳು ಮೊಳಕೆ ಸಾರು ಸಹ ರೆಡಿಯಾಗಿದೆ. ನಮ್ಮ ಅಕ್ಕ ಅನ್ನನೂ ಮಾಡಿಟ್ಟು ಹೋಗಿದ್ಲು ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು. ಖುಷಿ ಬೇಡ ನನಗೆ ರೊಟ್ಟಿ ಮಾಡು ಅಂತೇಳಿದ್ದಕ್ಕೆ ಈಗ ರೊಟ್ಟಿ ಮಾಡ್ತಾಯಿದ್ವಿ. ನಾನು ತಬ್ಬಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಈಗ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಈ 3 ಹಿಟ್ಟು ಮಿಕ್ಸ್ ಮಾಡಿ
ರೊಟ್ಟಿನ ತೊಟ್ಟದು, ಬಾಣಲಿ ರೊಟ್ಟಿ ಅಂತ ಕರಿತೀವಿ ನಾವು ಇದಕ್ಕೆ. ಈಗ ಆಶಕ್ಕನೆಲ್ಲ ಮಾಡ್ತಾಯಿದ್ದಾರೆ. ನನಗೆ ಪ್ರತಿ ಕಳ್ತಾ ಇದ್ದ, ಅಕ್ಕ ಬೇರೆ ಇರಲಿಲ್ಲ, ಎಲ್ಲ ಕರೆಯೋದಕ್ಕೆ ಹೋಗಿದ್ಲು. ಹಾಗಾಗಿ ಆಶಕ್ಕನೇ ಮಾಡ್ತಾಯಿದ್ದಾರೆ. ಜನ ಜಾಸ್ತಿ ಮನೆಯಲ್ಲಿ, ಇದು ಮಾಡೋದಕ್ಕೆ ತುಂಬ ಟೈಮೇ ಆಯಿತು. ಅದರಲ್ಲೂ ಈ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಪಾಪ ಇವ್ರು ಬಂದಿದ್ದಕ್ಕೆ ಹೆಲ್ಪ್ ಆಯಿತು ನಮಗೆ. ಈಗ ನೋಡಿ ಬಾಣಲಿ ರೊಟ್ಟಿ ಅಂತ ಹೇಳ್ತೀವಿ ಇದಕ್ಕೆ, ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಇದು. ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಗೆ ಹಾಕಿ ಮಾಡಬೇಕು, ಸಖತ್ತಾಗಿರುತ್ತೆ ಈ ರೊಟ್ಟಿಗೆ. ಯಾವಾಗಲಾದರೂ ಇದನ್ನ ಕಂಪ್ಲೀಟ್ ವೀಡಿಯೋ ನಾನು ಶೇರ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ. ಈಗ ನೋಡಿ ಖುಷಿಗೆ ಜ್ವರ ಬಂದಿತ್ತು, ಹಂಗಾಗಿ ಅವಳಿಗೆ ಟ್ಯಾಬ್ಲೆಟ್ ತಿಂದು ಬಾಯೆಲ್ಲ ಒಂಥರ ಆಗಿತ್ತು, ವಿಷ ಥರ. ಹಾಗಾಗಿ ಪಾಪ ಅವಳು ರೊಟ್ಟಿ ಬೇಕು, ನಾನು ರೊಟ್ಟಿ ತಿಂತೀನಿ ಅಂತ ಕೇಳಿದ್ದಕ್ಕೆ ಮಾಡಿದ್ವಿ, ತಿಂತಾಯಿದ್ದಾಳೆ. ನೋಡಿ ಆಶಕ್ಕ ನನಗೆ ಪ್ರತೀಕು ಸುಮ್ಮನೆ ಇರ್ತಾಯಿಲ್ಲ, ಅಳ್ತಾನೇ ಇದ್ದ. ಹಾಗಾಗಿ ಪಾಪ ರೊಟ್ಟಿ ಎಲ್ಲ ಮಾಡಿದ್ದಾದಮೇಲೆ ಈಗ ಪಾತ್ರೆ ಸಹ ಎಲ್ಲ ತೊಳ್ಕೊಡ್ತಾಯಿದ್ರು. ನಮ್ಮ ಅಕ್ಕ ಸ್ಟವ್ ಕ್ಲೀನ್ ಮಾಡ್ತಾಯಿದ್ಲು. ರೊಟ್ಟಿ ಮಾಡಿದ್ವಿ ಅಂದರೆ ಸ್ವಲ್ಪ ಎಲ್ಲ ಗಲೀಜಾಗಿಬಿಡುತ್ತೆ. ಹಾಗಾಗಿ ಹಿಂದೆನೇ ಸ್ಟವ್ ಕ್ಲೀನ್ ಮಾಡ್ತಾಯಿದ್ಲು ಅಕ್ಕ. ಆಶಕ್ಕ ಪಾತ್ರೆಗಳೆಲ್ಲ ತೊಳ್ಕೊಡ್ತಾಯಿದ್ರು. ನಮ್ಮ ಅಕ್ಕರು ಒಂದು 5-6 ಜನ ಇದ್ದಾರೆ, ತುಂಬ ಕ್ಲೋಸ್ ಫ್ರೆಂಡುಗಳು. ಯಾರು ಬಂದರೂ ಈ ಥರ ಕೆಲಸಗಳು ಮಾಡ್ತಾಯಿರ್ತಾರೆ, ಏನೂ ಅಂದ್ಕೊಳ್ಳಲ್ಲ. ಮತ್ತು ನಮ್ಮ ಅಕ್ಕ ಅವ್ರ ಮನೆಗೆ ಹೋದರೆ ಅವಳು ಮಾಡ್ತಾಳೆ. ಚೆನ್ನಾಗಿದ್ದೀವಿ ಅಕ್ಕ ತಂಗಿಯರ ಥರ, ಯಾರ ಮನಸ್ಸಲ್ಲೂ ಏನು ಇಲ್ದಂಗೆ. ಇವರು ಡಾಕ್ಟ್ರು ವಿಜಯಲಕ್ಷ್ಮಿ ಅಂತೇಳ್ಬಿಟ್ಟು ಅಕ್ಕವ್ರದ್ದು ಕ್ಲಿನಿಕ್ಕಿಗೆ ಬರ್ತಾರೆ. ಅಕ್ಕರ ಮನೆ ಗೃಹ ಪ್ರವೇಶ ಇದೆ. ಇವರು ಅವತ್ತಿರೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಇವ್ರ ಫ್ಯಾಮಿಲಿದು ಮದುವೆ ಇದೆ. ಹಂಗಾಗಿ ಮುಂಚೆನೇ ಗಿಫ್ಟ್ ಕೊಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಭಾವ ಇಸ್ಕೊಂಡಿಲ್ಲ, ಗೃಹ ಪ್ರವೇಶಕ್ಕೆ ಇಲ್ದಂಗೆ ನಾನು ಗಿಫ್ಟ್ ಇಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು ನಮ್ಮ ಭಾವ ಇಸ್ಕೊಂಡಿಲ್ಲ. ಅಕ್ಕ ಮಾತ್ರ ಇಸ್ಕೊಂಡ್ಲು, ಯಾಕೆಂದರೆ ಕುಂಕುಮ ಕೊಟ್ರಲ್ವ, ಹಂಗಾಗಿ ಅವಳು ಬೇಡ ಅನ್ನೋಕ್ಕಾಗದೆ ಇಸ್ಕೊಂಡ್ಲು. ಮೇಡಮರು ಅಷ್ಟೇ ಸುಮಾರು 15 ವರ್ಷದಟ್ಟಿ ನಮಗೆ ಫ್ಯಾಮಿಲಿ ಫ್ರೆಂಡು, ತುಂಬ ಕ್ಲೋಸು ನಮಗೆ. ಇವರು ಇವಾಗ ಇಲ್ಲದೆ ಇರೋದೇ ತುಂಬ ಬೇಜಾರು. ಅಕ್ಕನಿಗೆ ಅರಿಶಿನ ಕುಂಕುಮ ಕೊಟ್ಟು ಬಳೆ ಸಮೇತ ತೊಗೊಬಂದಿದ್ರು. ಇದೇ ಬಳೆ ಹಾಕ್ಕೋಬೇಕು ಅಂತೇಳ್ಬಿಟ್ಟು ಗ್ರೀನ್ ಕಲರ್ ಬಳೆ 3 ಜೊತೆ ತೊಗೊಬಂದಿದ್ರು. ಹಾಗೆ ಬೆಳ್ಳಿದು ಕುಂಕುಮದ ಭರಣಿ ಕೊಟ್ಟರು ಗಿಫ್ಟು. ತುಂಬ ಬೇಜಾರಾಯಿತು ಇವರು ಫಂಕ್ಷನ್ಗೆ ಇಲ್ಲದೆ ಇರೋದಕ್ಕೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.